ಅಪೋಲೋ ಆಸ್ಪತ್ರೆಯಿಂದ ತಮ್ಮೆಲ್ಲರ ಪ್ರೀತಿಯ ರೈತರ ಮಗ, ನಮ್ಮೆಲ್ಲರ ಆಶಾ ಕಿರಣ, ಪೂಜ್ಯ ತಂದೆಯವರು ಬೆಳಿಗ್ಗೆ ಇವತ್ತು ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ 9 ಗಂಟೆ ಫ್ಲೈಟ್ಗೆ ಒಂದು 9:30-10 ಗಂಟೆಗೆ ಬಂದು HAL ಏರ್ಪೋರ್ಟ್ ಇಂದ ಸೀದಾ JP ನಗರದ ನಿವಾಸಕ್ಕೆ ಬಂದಿದ್ದೇವಣ. ಹಾಗಾಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ದಾರೆ ತಂದೆಯವರು. ಅವರು ವಿಶ್ರಾಂತಿ ತಗೊಳ್ತಾ ಇದ್ರು ಕೂಡ ನಿಮ್ ಧ್ವನಿ, ನಿಮ್ ಕೂಗು, ನಿಮ್ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳು ನಾನು ಈಗ ತಾನೇ ಜೊತೆಲೆ ಕೂತಿದ್ದೆ. ನಾನು ಕಾಯಿಸ್ಲಿಕ್ಕೆ ಆಗೋದಿಲ್ಲಪ್ಪ. ನಮ್ಮ ಮಂಡ್ಯ ಜಿಲ್ಲೆ ನಿಷ್ಠಾವಂತ ಕಾರ್ಯಕರ್ತರು, ನಮ್ಮ ಹೆಣ್ಣು ಮಕ್ಕಳುಗಳು, ಪ್ರಮುಖ ಮುಖಂಡರುಗಳು ಬಹುತೇಕರು ಇವತ್ತು ಇಡೀ ಜಿಲ್ಲೆಯಾದ್ಯಂತ ಮಂಡ್ಯದಿಂದ ತಾವೆಲ್ಲರೂ ಇವತ್ತು ತಾವುಗಳೇ ಇವತ್ತೇನು ಹೊರಟು ಬಂದಿದ್ದೀರಿ. ಗಾಡಿಗಳು ಮಾಡ್ಕೊಂಡು, ಬಸ್ಗಳು ಮಾಡ್ಕೊಂಡು, ಹಲವಾರು ಹಳ್ಳಿಗಳಿಂದ ತಾವೆಲ್ಲ ಇವತ್ತು ಬಂದು ಕುಮಾರಣ್ಣನ ನುಡಿಗಳನ್ನ ಕೇಳಬೇಕು. ಬಹಳ ಮುಖ್ಯವಾಗಿ ಯಾವ ರೀತಿ ಕುಮಾರಣ್ಣನ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆಯಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಮನಸ್ಸುಗಳಲ್ಲೇ ಇರ್ತಕ್ಕಂಥ ಒಂದು ಪ್ರಶ್ನೆ. ಬಹುಶಃ ಏನು 2-3 ದಿನಗಳ ಹಿಂದೆ 3ನೇ ಬಾರಿ ಹೃದಯ ಚಿಕಿತ್ಸೆಗೆ ಮಾನ್ಯ ಕುಮಾರಣ್ಣ ಅವರು ಏನು ಒಳಪಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸಾಯಿ ಸತೀಶ್ ಅಂತಕ್ಕಂಥವರು ವೈದ್ಯರು, ಜೊತೆಯಲ್ಲಿ ಡಾಕ್ಟರ್ CN ಮಂಜುನಾಥ್ ಸಾಹೇಬ್, ಜೊತೆಯಲ್ಲಿ ಇನ್ನೊಬ್ರು ವಿದೇಶದಿಂದ ಹಂಗೇರಿ ಅಂತಕ್ಕಂಥ ಒಂದು ಕಂಟ್ರಿಯಿಂದ ಬಂದಿರತಕ್ಕಂಥದ್ದು 3 ಜನ ವೈದ್ಯರು ಸುಮಾರು 3.5 ಗಂಟೆಗಳ ಕಾಲ ಬೆಳಗ್ಗೆ 6:45 ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಏನು ತಂದೆಯವ್ರನ್ನ ಕರ್ಕೊಂಡು ಹೋದ್ರು. ಬಹುಶಃ ಒಂದೊಂದು ನಾವು ಎಳೆಯಾಗಿ ಬಿಡಿಸ್ಕೊಳ್ತಾ ಹೋದ್ರೆ ಇವತ್ತು ಆ ಭಗವಂತ ಮತ್ತೆ ಕುಮಾರಣ್ಣ ಅವ್ರಿಗೆ ಮರುಜೀವ ಕೊಟ್ಟಿರ್ತಕ್ಕಂಥದ್ದು. ನಾಡಿನಲ್ಲಿ ಇರ್ತಕ್ಕಂಥ ಬಡವರು, ರೈತರ ಪರವಾಗಿ ಮತ್ತೆ ಕುಮಾರಣ್ಣ ಅವರು ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಆ ಭಗವಂತನೇ ಕುಮಾರಣ್ಣ ಅವ್ರಿಗೆ ಮತ್ತೊಮ್ಮೆ ಮರುಜೀವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಸಾಯಿ ಸತೀಶ್ ಅಂತಕ್ಕಂಥ ಡಾಕ್ಟ್ರು ಇವತ್ತೇನು ಸರ್ಜರಿನೇ ಮಾಡಿದ್ದಾರೆ. ಅವರು ಸಾಯಿಬಾಬನ ಭಕ್ತರಣ. ಬಹುಶಃ ಸಾಯಿ ಅಂತಕ್ಕಂಥವ್ರ ಹೆಸರಲ್ಲೇ ಏನು ಇವತ್ತು ಸಾಯಿ ಸತೀಶ್ ಅಂತಕ್ಕಂಥವ್ರು ವೈದ್ಯರು ಆಪರೇಷನ್ ಮಾಡಿರ್ತಕ್ಕಂಥದ್ದು. ಬಹುಶಃ ಆ ಸಾಯಿಬಾಬನೇ ಬಂದು ಅವ್ರ ಮೂಲಕ ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿದರೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಕುಮಾರಣ್ಣನ ಜೀವ ಉಳಿಲಿಕ್ಕೆ ನಿಮ್ಮಂಥ ಲಕ್ಷಾಂತರ ತಂದೆ ತಾಯಿಗಳ ಒಂದು ಆಶೀರ್ವಾದ, ಅವರ ತಂದೆ ತಾಯಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು ಹಲವಾರು ವರ್ಷಗಳಿಂದ ಈ ದೇಶಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ ದೇವೇಗೌಡರು ಸಾಹೇಬರು ಏನು ರೈತರ ಪರವಾಗಿ ಇವತ್ತಿಗೂ ಕೂಡ ಅವರ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಚೆನ್ನಮ್ಮನವ್ರ ಬಗ್ಗೆನೂ ನಾನು ಹೇಳಬೇಕಾಗ್ತದೆ. ಯಾವ ರೀತಿ ಅವರು ಕೂಡ ನಮ್ಮ ಅಜ್ಜಿಯವರು ದೇವೇಗೌಡರು ಸಾಹೇಬ್ರ ಜೊತೆ ಹಲವಾರು ವರ್ಷಗಳು ಅವರ ರಾಜಕಾರಣದ ಸುದೀರ್ಘವಾದಂಥ ಬದುಕಿನಲ್ಲಿ ತ್ಯಾಗವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾರೇ ಮನೆಗೆ ಬಂದರೂ ಕೂಡ ಅತ್ಯಂತ ಸೌಜನ್ಯತೆಯಿಂದ, ಸೌಹಾರ್ದತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಪ್ರತಿಯೊಬ್ಬರಿಗೂ ಮನೆ ಬಾಗಿಲಿಗೆ ಬಂದಂಥವ್ರಿಗೆ ಒಂದು ಕಾಫಿಯನ್ನು ಕೊಡ್ತಕ್ಕಂಥದ್ದು, ಊಟವನ್ನು ಕೊಡ್ತಕ್ಕಂಥದ್ದು, ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥದ್ದು. ಚೆನ್ನಮ್ಮನವರು ಕೂಡ ಅದೇ ರೀತಿ ದೇವೇಗೌಡರು ಸಾಹೇಬ್ರ ಜೊತೆ ನಿರಂತರವಾಗಿ ತಮ್ಮಗಳ ಜೊತೆ ಇದ್ದು ರಾಜ್ಯದ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ
ಅವರೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ನಿರೀಕ್ಷೆ ಕುಮಾರಣ್ಣ ಅವರು ಅತಿ ಬೇಗ ನಮ್ಮ ಮುಂದೆ ಬಂದು ಗುಣಮುಖರಾಗಿ ಮತ್ತೆ ಚೈತನ್ಯದಿಂದ ಈ ರಾಜ್ಯದ ಒಂದು ಅಭಿವೃದ್ಧಿಗೋಸ್ಕರ ರೈತರಿಗೆ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ, ಬಡವರಿಗೆ, ಶೋಷಿತರಿಗೆ, ನೊಂದಿರ್ತಕ್ಕಂಥ ವರ್ಗಕ್ಕೆ ಕುಮಾರಣ್ಣ ಅವ್ರು ಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಏನಿದೆ, ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಇವತ್ತು ಒಂದು ಫಲವಾಗಿ ಇವತ್ತು ಆ ಸಾಯಿಬಾಬಾ ಆಶೀರ್ವಾದ, ಈಶ್ವರನ ಆಶೀರ್ವಾದ, ಚಾಮುಂಡಿ ತಾಯಿಯ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಅಣ್ಣ, ನಿಮ್ಮೆಲ್ಲರ ಒಂದು ಪ್ರಾರ್ಥನೆ. ತಂದೆಯವರು 3 ದಿನದಲ್ಲಿ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು, ಆದರೆ ಬಹುಶಃ ಅವರಲ್ಲಿ ಒಂದು ರೀತಿ ಎಂದೂ ಕೂಡ ಹುಮ್ಮಸ್ ಕಮ್ಮಿ ಆಗಲಿಕ್ಕಿಲ್ಲ. ಅದರಲ್ಲೂ ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಇಷ್ಟು ದೂರ ಮಂಡ್ಯ ಜಿಲ್ಲೆಯಿಂದ ಬಂದು ಇವತ್ತು ನೀವು ಇಲ್ಲಿ ರಸ್ತೆನಲ್ಲಿ ಕೂತಿರ್ತಕ್ಕಂಥದ್ದು. ತಂದೆಯವ್ರು ನನಗೊಂದು ಕಿವಿ ಮಾತು ಹೇಳಿದ್ರು, ಅವ್ರು ಕಣ್ಣು ಮುಚ್ಚಿದ್ದಾರೆ, ಹಿಂಗೆ ಕೂತ್ಕೊಂಡು ಸೋಫಾ ಮೇಲೆ ಮಲಗಿದ್ದಾರೆ, ಅವ್ರ ಮನಸ್ಸೆಲ್ಲ ನಿಮ್ಮಲ್ಲೇ ಇದೆ. ಬೇಡಪ್ಪ, ರಸ್ತೆನಲ್ಲಿ ಕೂರಿಸ್ಬೇಡ, ನಮ್ಮ ನಾಯಕರಿಗೆ ಸ್ವಲ್ಪ ಕಾಫಿ ಕೊಡಿಸು, ಊಟ ಕೊಡಿಸು, ಜ್ಯೂಸ್ ಕೊಡಿಸು. ಈ ಬಿಸಿಲಲ್ಲಿ ಬಂದು ಪಾಪ ಅವರು ಬಿಸಿಲಲ್ಲಿ ಕೂತ್ಕೊಳ್ತಕ್ಕಂಥದ್ದು ಸರಿಯಲ್ಲ, ನಾನು ಕಾಯಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಕುಮಾರಣ್ಣನಲ್ಲಿ ನಿಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ಚಿಂತನೆ ಅಣ್ಣ. ಹಾಗಾಗಿ ಬಹುಶಃ ಇನ್ನೊಂದು 20 ನಿಮಿಷ, ಅರ್ಧ ಗಂಟೆ ಅಣ್ಣ, ತಂದೆಯವರು ಬರ್ತಾರೆ, ಬಂದು ಮಾತನಾಡ್ತಾರೆ. ತಮ್ಮೆಲ್ಲರಲ್ಲಿ ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಒಂದು ವಿಷಯವಾಗಿ ಬಹುಶಃ ಮೊನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾನು, ತಂದೆಯವರು, ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರುಗಳು, ನಮ್ಮ ಮಾಜಿ ಶಾಸಕರುಗಳು, ಭಾಳ ಮುಖ್ಯವಾಗಿ ನಮ್ಮ ಪ್ರಮುಖ ಮುಖಂಡರು, ನಿಷ್ಠಾವಂತ ಕಾರ್ಯಕರ್ತರು ತಾವೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ. ಮಂಡ್ಯ ಜಿಲ್ಲೆಯಲ್ಲಿ ಸಮರ್ಥವಾಗಿ ಬೆಳೆಸಿರ್ತಕ್ಕಂಥ ನಾಯಕತ್ವ, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಭಾಳ ಜನ ಇದ್ದಾರೆ, ಭಾಳ ಜನ ಬೆಳೆಸಿದ್ದೀರಿ. ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಇವತ್ತು ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಗುರುತಿಸಿ ಬೆಳೆಸಿದ್ದೀರಿ ನಮ್ಮ ನಾಯಕರುಗಳನ್ನ. ಏನು JP ಭವನದಲ್ಲಿ ನಾನು ಒಂದೂವರೆ ತಿಂಗಳಾಯ್ತೇನೋ ಅಣ್ಣ, 1.5 ತಿಂಗಳ ಹಿಂದೆ, ಒಂದು 40-45 ದಿನ ಹಿಂದೆ ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡಿದ್ದೆ. ಅದರಲ್ಲಿ ಬಹುತೇಕ ತಾಲೂಕುವಾರು 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂತಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು ಇರ್ಬೋದು, ಇರ್ತಕ್ಕಂಥ ಮಂಜಣ್ಣ ಅವರು ಹಾಲಿ ಶಾಸಕರು ಇರ್ಬೋದು, ಸಾರಾ ಮಹೇಶಣ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿದ್ರು. ಜೊತೆಯಲ್ಲಿ ನೀವೆಲ್ಲ ಪ್ರಮುಖ ಮುಖಂಡರುಗಳು ಕೂಡ ಭಾಗಿಯಾಗಿದ್ರು. ಅವತ್ತು ಕೂಡ ನೀವು ನನ್ನಲ್ಲಿ ಕೇಳ್ಕೊಂಡಿದ್ದು ಒಂದೇ ವಿಚಾರ, ಇವತ್ತು ಮಂಡ್ಯ ಜಿಲ್ಲೆ ಉಳಿಬೇಕು ಅಂತಕ್ಕಂಥದ್ದಾದ್ರೆ, ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರುಗಳು ಉಳಿಬೇಕು ಅಂತಕ್ಕಂಥದ್ದಾದ್ರೆ, ಅಥವಾ ಕುಮಾರಣ್ಣ ಅವರು ಏನು ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 8,000 ಕೋಟಿ ಅನುದಾನವನ್ನ ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಒಂದು ಕಲ್ಪನೆಯನ್ನ ಕಟ್ಕೊಂಡು ಕೊಡುಗೆಯನ್ನ ಏನು ಕೊಟ್ಟಿದ್ರು, ಅದೆಲ್ಲ ಇವತ್ತು ಸ್ಟಾಪ್ ಆಗದೆ. ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತಕ್ಕಂಥದ್ದಾದ್ರೆ, ರೈತರ ಪರವಾಗಿ ಇವತ್ತು ಕಾವೇರಿ ವಿಚಾರವಾಗಿ ವಿಶೇಷವಾಗಿ ನ್ಯಾಯವನ್ನು ಸಿಕ್ಬೇಕು ಅಂತಕ್ಕಂಥದ್ದಾದ್ರೆ ಕುಮಾರಣ್ಣ ಅವರೇ ಬರಬೇಕು ಅಂತಕ್ಕಂಥ ಆಗ್ರಹವನ್ನ, ಒತ್ತಾಯವನ್ನ ತಾವೇನು ಮಾಡಿದ್ರು. ವಿಶ್ವಾಸಕ್ಕೆ, ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ತಂದೆಯವರು ಕಳೆದ ಬಾರಿ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಮಾತು ಕೊಟ್ರು, ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಿರಾಶವಾಗಿ ಇವತ್ತು ಇಲ್ಲಿಂದ ಹೊರಡ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ಬಹುಶಃ ನಾನು ಹೇಳ್ಬೇಕಾಗ್ತದೆ. ಆದ್ರೆ ಒಂದು ಅಣ್ಣ,
ಬಹುತೇಕ ಇವತ್ತು ಸಾಕಷ್ಟು ಅಭಿಪ್ರಾಯಗಳನ್ನ ನಾನು ಹೇಳ್ತಾ ಇದ್ದಂಥದ್ದು, ಕುಮಾರಣ್ಣವರು ರಾಜ್ಯಕ್ಕೆ ಉಳ್ಕೊಳ್ಬೇಕು ಅಂತಕ್ಕಂಥದ್ದು ಜೊತೆಯಲ್ಲಿ ಪಕ್ಷ ಉಳಿಬೇಕಣ್ಣ, ನಮಗೆ ಪಕ್ಷ ಉಳಿಬೇಕು. ಪಕ್ಷ ಉಳಿಬೇಕು ಅಂದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.